ಇನ್ನೊಂದಿಗೆ ಆತನು ಮಾತನಾಡಲಿಕ್ಕಿದ್ದಾನೆ. ಶಿಷ್ಯರು ಯಾವ ರೀತಿಯಲ್ಲಿ ಆತನ ಮಾತುಗಳನ್ನು ಕೇಳಿದರು, ಶಿಷ್ಯರು ಯಾವ ರೀತಿಯಲ್ಲಿ ಆತನ ಪವಿತ್ರಾತ್ಮನ ವರಗಳನ್ನು ಸ್ವೀಕರಿಸಿದರು, ಯಾವ ರೀತಿಯಲ್ಲಿ ಅವರು ಹೊಂದಿಕೊಂಡಿದ್ದರು. ಈ ಒಂದು ಸಮಯದಲ್ಲಿ ದೇವರು ನೀನು ಮೌನವಾಗಿದ್ದು ಪ್ರಾರ್ಥನೆ ಮಾಡು. ದೇವರು ನಿನ್ನನ್ನು ವೈಯಕ್ತಿಕವಾಗಿ ಆತನು ಸಂಧಿಸಲಿಕ್ಕಿದ್ದಾನೆ. ದೇವರು ನಿನ್ನೊಂದಿಗೆ ಆತನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಮಗನೇ ಮಗಳೇ ಎಂಬುದಾಗಿ ಹೆಸರು ಹಿಡಿದು ಆತನು ನಿನ್ನೊಂದಿಗೆ ಆತನು ಮಾತನಾಡಲಿಕ್ಕಿದ್ದಾನೆ. ಮೌನವಾಗಿದ್ದು ಆತನ ಸ್ವರ, ಮೌನವಾಗಿದ್ದು ಆತನ ಕೊಡ್ತಕ್ಕಂತಹ ಹೋಲಿ ಸ್ಪಿರಿಟ್ ಗಿಫ್ಟ್ಸ್ಗಳನ್ನು ಸ್ವೀಕರಿಸಿ ಆತನ ಪಾದದಲ್ಲಿ ನೀನು ಮಾಡಿರ್ತಕ್ಕಂಥ ತಪ್ಪುಗಳಿಗಾಗಿ ಕ್ಷಮಾಪಣೆಯನ್ನು ಕೇಳು, ಪಶ್ಚಾತ್ತಾಪವನ್ನು ಪಡೆದು ಪರಿಶುದ್ಧತೆಗಾಗಿ ನಿನ್ನ ನಿರ್ಧಾರವನ್ನು ಪಡೆದು. ಯಾವ ವಿಷಯದಲ್ಲಿ ನಿನ್ನ ಅಪನಂಬಿಕಸ್ಥನಾಗಿದ್ದೀವಿ, ಯಾವ ವಿಷಯವು ನಿನಗೆ ನಂಬಲಿಕ್ಕೆ ಆಗ್ತದೆಯೋ ದೇವರು ನಿನಗೆ ನಂಬಿಕೆಯನ್ನು ಅನುಗ್ರಹಿಸಲಿಕ್ಕೆ ನಿನಗೆ ಪ್ರಾರ್ಥನೆ. ಆತನ ಸ್ವರವನ್ನು ಕೇಳು. ಆತನು ನಿನ್ನೊಂದಿಗೆ ಮಾತನಾಡಲಿಕ್ಕಿದ್ದಾನೆ. ನಿನ್ನನ್ನು ಆತನು ಬಲಪಡಿಸಲಿಕ್ಕಿದ್ದಾನೆ. ನೀನು ಕುಂದಿ ಹೋಗಿರ್ತಕ್ಕಂಥ ವಿಷಯವು ಆತನಿಗೆ ಗೊತ್ತು. ನೀನು ಯಾವ ವಿಷಯದ ಕುರಿತಾಗಿ ನೀನು ಅಪನಂಬಿಕೆಯಲ್ಲಿ ಇದೆಯೆಂಬುದಾಗಿ ಗೊತ್ತು. ನೀನು ಯಾವ ವಿಷಯವಾದಲ್ಲಿ ನೀನು ಮಾತನಾಡ್ತಾ ಇದೆಯೆಂಬುದಾಗಿ ಗೊತ್ತು. ಯಾವ ವಿಷಯದಲ್ಲಿ ನೀನು ಆಲೋಚನೆಯನ್ನು ಮಾಡ್ತಾ ಇದೆಯೆಂಬುದಾಗಿ ಗೊತ್ತು. ನೀನು ಇದ್ದಂತಹ ಸ್ಥಳದಲ್ಲಿ ಆತನು ನಿನ್ನೊಂದಿಗೆ ಮಾತನಾಡಲಿಕ್ಕೆ ಮೌನವಾಗಿದ್ದು ಆತನ ಸ್ವರವನ್ನು ಕೇಳಿ. ಪ್ರಾರ್ಥನೆ ಮಾಡಿ.